ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 124ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಖಗೋಳ ವರ್ಣನ, ಸೂರ್ಯ ಚಂದ್ರರ ಮಂಡಲ ಪ್ರಮಾಣ, ಗತಿಭೇದಗಳು, ಭೂಮಂಡಲದ ವಿಸ್ತಾರ, ದಕ್ಷಿಣೋತ್ತರಾಯಣಗಳು, ದೇವಯಾನ ಪಿತೃಯಾನಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕನು ಹೇಳುತ್ತಾನೆ, ಇನ್ನು ಮುಂದೆ ಸೂರ್ಯ ಚಂದ್ರರ ಗಮನವನ್ನು ತಿಳಿಸುವೆನು. ಇವರಿಬ್ಬರು ಸಪ್ತದ್ವೀಪಗಳಿಂದಲೂ ಸಪ್ತ ಸಮುದ್ರಗಳಿಂದಲೂ ಸಹಿತವಾದ ಭೂಭಾಗವನ್ನು ತಮ್ಮ ಕಾಂತಿಯಿಂದ ಬೆಳಗುವರು. ಭೂಮಂಡಲದ ವಿಸ್ತಾರದಲ್ಲಿ ಅರ್ಧ ಭಾಗದಷ್ಟು ಪ್ರದೇಶವು ಲೋಕಾಲೋಕ ಪರ್ವತದ ಹೊರಗಡೆಯೂ ಇರುವುದು. ಸೂರ್ಯ ಚಂದ್ರರು ಭೂಮಿಯ ಅಂತರ್ಮಂಡಲದ ಅಡ್ಡಳತೆ ಮತ್ತು ಸುತ್ತಳತೆ ಎಷ್ಟಿರುವುದೋ ಅಷ್ಟು ಪ್ರದೇಶವನ್ನು ಪ್ರಕಾಶಪಡಿಸುವರು. ದ್ಯುಲೋಕದ ವ್ಯಾಸ ಪರಿಮಾಣಗಳು ಭೂಲೋಕದ ವ್ಯಾಸ ಪರಿಮಾಣಗಳಷ್ಟೇ ಇರುವವೆಂದು ಪ್ರಾಜ್ಞರು ಹೇಳುತ್ತಾರೆ.
ಸೂರ್ಯನು ತಡಮಾಡದೆ 3 ಲೋಕಗಳಲ್ಲಿಯೂ ಏಕಪ್ರಕಾರವಾಗಿ ಸಂಚರಿಸುತ್ತಾನೆ. ಶೀಘ್ರವಾಗಿ ಪ್ರಕಾಶವಿತ್ತು ರಕ್ಷಿಸುವ ಕಾರಣ ಅವನಿಗೆ ರವಿ ಎಂಬ ಹೆಸರು ಬಂದಿದೆ. ಇನ್ನು ಚಂದ್ರ ಸೂರ್ಯರ ಪ್ರಮಾಣವನ್ನು ಹೇಳುವೆನು. ಪೂಜಾರ್ಹವೂ ಬಹು ವಿಸ್ತಾರವೂ ಆದ ಕಾರಣ ನಾವು ವಾಸ ಮಾಡುವ ಭೂಮಿಗೆ ಮಹಿ ಎಂಬ ಸಂಜ್ಞೆ ಬಂದಿದೆ. ಈ ಭಾರತ ವರ್ಷದ ವ್ಯಾಸ ಪ್ರಮಾಣ ಅಂದರೆ ಅಡ್ಡಳತೆ ಎಷ್ಟಿರುವುದೋ ಸೂರ್ಯಮಂಡಲದ ವ್ಯಾಸ ಪ್ರಮಾಣವೂ ಅಷ್ಟೇ ಇರುವುದು. ಇದನ್ನು ಯೋಜನದ ಲೆಕ್ಕದಲ್ಲಿ ಹೇಳುವೆನು ಕೇಳಿರಿ. ಚಂದ್ರಮಂಡಲದ ವ್ಯಾಸದ ಅಳತೆ 9,000 ಯೋಜನ. ಸುತ್ತಳತೆ ಇದರ 3ರಷ್ಟು ಎಂದರೆ 27,000 ಯೋಜನವಾಗುವುದು. ವ್ಯಾಸದಲ್ಲೂ ಸುತ್ತಳತೆಯಲ್ಲೂ ಸೂರ್ಯನು ಚಂದ್ರನಿಗಿಂತ 2ರಷ್ಟು ಅಧಿಕನಾಗಿರುವನು. ಇನ್ನು ಮುಂದೆ ಪೃಥಿವಿಯ ಪ್ರಮಾಣವನ್ನು ಯೋಜನಗಳ ಅಳತೆಯಲ್ಲಿ ಮತ್ತೆ ಹೇಳುವೆನು. ಸಪ್ತದ್ವೀಪಗಳಿಂದಲೂ 7 ಸಮುದ್ರಗಳಿಂದಲೂ ಪರಿಮಿತವಾದ ಭೂಮಿಯ ವಿಸ್ತಾರವಿಷ್ಟೇ ಸರಿಯೆಂದು ಗೊತ್ತು ಮಾಡಿ ಮಹರ್ಷಿಗಳು ಪುರಾಣಗಳಲ್ಲಿ ಹೇಳಿರುವರು. ಈ ಕಲ್ಪದಲ್ಲಿ ಭೂಮಿಯ ಅಳತೆಯನ್ನು ಅದರ ಅಭಿಮಾನಿ ದೇವತೆಗಳನ್ನು ಲೆಕ್ಕಾಚಾರವಾಗಿ ಹೇಳುವೆನು. ಹಿಂದೆ ಕಳೆದು ಹೋದ ಅಭಿಮಾನಿ ದೇವತೆಗಳು ಈಗಿನವರಿಗೆ ಸಮಾನರೇ ಆಗಿದ್ದರು. ಹಿಂದಿನ ಅಭಿಮಾನಿ ದೇವತೆಗಳು ಅವರ ಪರಿವಾರ ದೇವತೆಗಳು ಕಳೆದು ಹೋಗಿದ್ದಾರೆ. ಅವರ ರೂಪಗಳು ಹೆಸರುಗಳು ಅಳಿದು ಹೋಗಿವೆ. ಆದುದರಿಂದ ಈಗಿರುವ ದೇವತೆಗಳ ಸಹಿತವಾಗಿ ಭೂಮಂಡಲದ ವೃತ್ತಾಂತವನ್ನು ಹೇಳುವೆನು. ದೇವಲೋಕದ ಸನ್ನಿವೇಶವು ಹೀಗೆಯೇ. ಈಗಿನ ಸನ್ನಿವೇಶಗಳಂತೆಯೇ ಹೆಚ್ಚು ಕಡಿಮೆ ಇಲ್ಲದೆ ಹಿಂದೆಯೂ ಇದ್ದಿತು. ಸಂಪೂರ್ಣವಾದ ಭೂಮಂಡಲದ ವಿಸ್ತಾರವು ಎಂದರೆ ಬ್ರಹ್ಮಾಂಡದ ಒಂದು ಕಡೆಯ ಭಿತ್ತಿಯಿಂದ ಮತ್ತೊಂದು ಕಡೆಯ ಭಿತ್ತಿಯವರೆಗೆ 50 ಕೋಟಿ ಯೋಜನಗಳಷ್ಟು ಇರುವುದೆಂದು ತಿಳಿಯಬೇಕು. ಭೂಮಿಯ ನಟ್ಟ ನಡುವೆ ಇರುವ ಮೇರು ಪರ್ವತದಿಂದ ಅಳತೆ ಮಾಡಿದರೆ ಹಿಂದೆ ಹೇಳಿದ ಪರಿಮಾಣವು ಅರ್ಧದಷ್ಟಾಗುತ್ತದೆ. ಮೇರುವಿನ ಮಧ್ಯದಿಂದ ಒಂದೊಂದು ದಿಕ್ಕಿಗೂ ಸ್ವಾದೂದಕ ಸಮುದ್ರದವರೆಗೆ 1,89,50,000 ಯೋಜನಗಳಿರುವವು. ಇದು ಭೂಮಿಯ ಅರ್ಧದ ವಿಸ್ತಾರವೆಂದು ಅರಿಯಬೇಕು. ಪೂರ್ವದಲ್ಲಿ ಹೇಳಿದಂತೆ ಮೇರು ಪರ್ವತದಿಂದ ಅಳೆಯದೆ ಸ್ವಾದೂದಕ ಸಮುದ್ರದ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಲೆಕ್ಕ ಮಾಡಿದರೆ ಇದರ 2ರಷ್ಟು ಎಂದರೆ 3,79,00,000 ಯೋಜನಗಳಾಗುತ್ತವೆ. ಇದು 7 ದ್ವೀಪಗಳಿಂದಲೂ 7 ಸಮುದ್ರಗಳಿಂದಲೂ ಕೂಡಿದ ಭೂಮಿಯ ಅಂತರ್ವಲಯದ ವ್ಯಾಸ ಅಥವಾ ಅಡ್ಡಳತೆ. ಈ ಅಂತರ್ವಲಯದ ಸುತ್ತಳತೆ ಹಿಂದೆ ಹೇಳಿದ ವ್ಯಾಸ ಪ್ರಮಾಣದ 3ರಷ್ಟಿದೆ. ಎಂದರೆ 11,37,00,000 ಯೋಜನಗಳು ಎಂದಾಯಿತು. ಇದು ಭೂಮಿಯ ಒಳಸುತ್ತಿನ ಸುತ್ತಳತೆ. ಅಂತರಿಕ್ಷದಲ್ಲಿ ನಕ್ಷತ್ರಮಂಡಲದ ಸನ್ನಿವೇಶವು ಎಷ್ಟಿರುವುದೋ ಸಂಪೂರ್ಣವಾದ ಭೂಮಂಡಲದ ಸನ್ನಿವೇಶವೂ ಅಷ್ಟೇ ಇರುವುದು. ಅಂತರಿಕ್ಷ ಮಂಡಲದ ವ್ಯಾಸವು ಪರಿಧಿಯು ಭೂಮಿಯ ವ್ಯಾಸ ಪರಿಧಿಗಳಷ್ಟೇ ಇವೆ. ಮೇರು ಪರ್ವತಕ್ಕೆ ಪೂರ್ವ ದಿಕ್ಕಿನಲ್ಲಿ ಮಾನಸೋತ್ತರ ಪರ್ವತದ ಮೇಲೆ ವಸ್ತ್ವೇಕಸಾರವೆಂಬ
ದೇವೇಂದ್ರನ ಪಟ್ಟಣವಿದೆ. ಅದು ಪವಿತ್ರವಾದುದು ಮತ್ತು ಸುವರ್ಣಾಲಂಕೃತವಾದುದು. ಮೇರು ಪರ್ವತಕ್ಕೆ ದಕ್ಷಿಣದಲ್ಲಿ ಮಾನಸ ಪರ್ವತದ ಮೇಲೆ ಸಂಯಮನ ಪಟ್ಟಣವಿದೆ. ಅಲ್ಲಿ ಸೂರ್ಯಪುತ್ರನಾದ ಯಮನು ವಾಸಿಸುತ್ತಾನೆ. ಮೇರುವಿನ ಪಶ್ಚಿಮದಲ್ಲಿ ಅದೇ ಮಾನಸ ಪರ್ವತದ ಮೇಲ್ಗಡೆ ಸುಷೆ ಎಂಬ ರಮ್ಯವಾದ ನಗರವಿದೆ. ಅದು ಸರ್ವಜ್ಞನಾದ ವರುಣನ ರಾಜಧಾನಿ. ಮೇರು ಪರ್ವತಕ್ಕೆ ಉತ್ತರದಲ್ಲಿ ಮಾನಸೋತ್ತರ ಪರ್ವತದ ಮೇಲೆಯೇ ವಿಭಾವರಿ ಎಂಬ ಮನೋಹರವಾದ ಮತ್ತೊಂದು ಪಟ್ಟಣವಿದೆ. ಅದು ಚಂದ್ರನ ವಾಸಸ್ಥಳ. ಮಾನಸೋತ್ತರ ಪರ್ವತದ ಮೇಲೆ 4 ದಿಕ್ಕಿನಲ್ಲಿಯೂ ಲೋಕಪಾಲಕರು ಧರ್ಮ ವ್ಯವಸ್ಥೆಗಾಗಿಯೂ ಲೋಕ ರಕ್ಷಣೆಗಾಗಿಯೂ ನೆಲೆಸಿರುವರು. ದಕ್ಷಿಣಾಯನದಲ್ಲಿ ಸೂರ್ಯನು ಲೋಕಪಾಲಕರ ವಸತಿಗಳ ಮೇಲ್ಗಡೆ ಎಲ್ಲ ಕಡೆಯೂ ಸಂಚರಿಸುವನು. ಅವನ ಗತಿಯ ರೀತಿಯನ್ನು ಹೇಳುವೆನು ಕೇಳಿರಿ. ದಕ್ಷಿಣಾಯನದ ಪ್ರಾರಂಭದಲ್ಲಿ ಸೂರ್ಯನು ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ತನ್ನ ಗುರಿಗೆ ನೇರವಾಗಿ ಹೊರಡುತ್ತಾನೆ. ಅವನು ತನ್ನ ಸಂಗಡ ಜ್ಯೋತಿಶ್ಚಕ್ರವನ್ನು ಒಯ್ಯುತ್ತಾ ಎಡೆಬಿಡದೆ ತಿರುಗುವನು. ಇಂದ್ರನ ಅಮರಾವತಿಯಲ್ಲಿ ಸೂರ್ಯನು ನಡುನೆತ್ತಿಗೆ ಬಂದಾಗ ಸಂಯಮನ ಪಟ್ಟಣದಲ್ಲಿ ಸೂರ್ಯೋದಯವಾಗುವಂತೆ ಕಾಣುವುದು. ಆಗ ವಿಭಾವರಿಯಲ್ಲಿ ಸೂರ್ಯಾಸ್ತಮಯವೂ ಸುಷೆಯಲ್ಲಿ ಅರ್ಧರಾತ್ರಿಯೂ ಆಗಿರುವವು. ಯಮನ ಸಂಯಮನ ನಗರಿಯಲ್ಲಿ ಸೂರ್ಯನು ನೆತ್ತಿಯ ಮೇಲಕ್ಕೆ ಬಂದಾಗ ವರುಣನ ಪಟ್ಟಣವಾದ ಸುಷೆಯಲ್ಲಿ ಅವನು ಉದಿಸುತ್ತಿರುವಂತೆ ಕಾಣುವನು. ವಿಭಾವರಿಯಲ್ಲಿ ಆಗ ನಡುರಾತ್ರಿಯೂ ಅಮರಾವತಿಯಲ್ಲಿ ಅಸ್ತಮಯವೂ ಆಗಿರುವವು. ಮಹೇಂದ್ರನ ಅಮರಾವತಿಯಲ್ಲಿ ಸೂರ್ಯನು ನಡು ಹಗಲಿನಲ್ಲಿದ್ದಾಗ ಚಂದ್ರನ ಪಟ್ಟಣವಾದ ವಿಭಾವರಿಯಲ್ಲಿ ಆತನು ಉದಿಸುತ್ತಿರುವಂತೆ ತೋರುವನು. ಇಂದ್ರನ ಅಮರಾವತಿಯಲ್ಲಿ ಸೂರ್ಯೋದಯವಾದಾಗ ಸಂಯಮನ ನಗರದಲ್ಲಿ ನಡುರಾತ್ರಿಯೂ ಸುಷೆಯಲ್ಲಿ ಸೂರ್ಯಾಸ್ತಮಯವೂ ಆಗುವವು. ಸೂರ್ಯನು ಉರಿಗೊಳ್ಳಿಯ ಚಕ್ರದಂತೆ ಬೇಗ ಬೇಗನೆ ತಿರುಗುತ್ತಿರುವನು. ಅವನು ತಾನೂ ತಿರುಗುತ್ತಿರುವ ನಕ್ಷತ್ರಗಳನ್ನು ಸುತ್ತುವನು. ಹೀಗೆ ಪೂರ್ವದಿಂದ ಪ್ರಾರಂಭಿಸಿ ಪ್ರದಕ್ಷಿಣವಾಗಿ 4 ಪಾರ್ಶ್ವಗಳಲ್ಲಿಯೂ ಅವನು ಸಂಚರಿಸುವನು. ಸೂರ್ಯನು ಉದಿಸಿದ ಬಳಿಕ ಮುಳುಗುವನು, ಮತ್ತೆ ಮತ್ತೆ ಹುಟ್ಟುವನು. ಅವನು ಪೂರ್ವಾಹ್ನದಲ್ಲಿಯೂ ಅಪರಾಹ್ನದಲ್ಲಿಯೂ ಲೋಕಪಾಲಕರ ಪಟ್ಟಣಗಳಲ್ಲಿ 2 ಮಧ್ಯಾಹ್ನದಲ್ಲಿ 1 ತನ್ನ ಕಾಂತಿಯಿಂದಲೂ ಕಿರಣಗಳಿಂದಲೂ ಬೆಳಗುವನು. ಉದಯಾನಂತರ ಅವನ ಕಿರಣಗಳು ದೀರ್ಘವಾಗುತ್ತವೆ. ಮಧ್ಯಾಹ್ನದಲ್ಲಿ ಆತನು ವಿಶೇಷವಾಗಿ ತಾಪವನ್ನು ಹುಟ್ಟಿಸುತ್ತಾನೆ. ತರುವಾಯ ಕಿರಣಗಳು ಹ್ರಸ್ವವಾಗುತ್ತಾ ಬಂದು ಅವನು ಮುಳುಗುವನು. ಅವನ ಉದಯ ಮತ್ತು ಅಸ್ತಮಯಗಳಿಂದ ಕ್ರಮವಾಗಿ ಪೂರ್ವ ಪಶ್ಚಿಮ ದಿಕ್ಕುಗಳು ಏರ್ಪಟ್ಟಿರುವವು. ಮುಂಭಾಗದಲ್ಲಿ ಹೇಗೋ ಹಾಗೆಯೇ ಹಿಂಭಾಗದಲ್ಲಿಯೂ ಎಡ ಬಲಗಳಲ್ಲಿಯೂ ಅವನು ಬೆಳಗುವನು. ಸೂರ್ಯೋದಯವು ಯಾರಿಗೆ ಯಾವ ಕಡೆ ಕಾಣಬರುತ್ತದೆಯೋ ಆ ಜನರಿಗೆ ಅದೇ ಪೂರ್ವ ದಿಕ್ಕೆಂದು ತಿಳಿಯಬೇಕು. ಎಲ್ಲಿ ಅವನು ಮರೆಯಾಗುವನೋ ಅದೇ ಅವರಿಗೆ ಪಶ್ಚಿಮವೆನಿಸುವುದು. ಎಲ್ಲಕ್ಕೂ ಉತ್ತರದಲ್ಲಿ ಮೇರು ಪರ್ವತವೂ ದಕ್ಷಿಣದಲ್ಲಿ ಲೋಕಾಲೋಕ ಪರ್ವತವೂ ಇರುವವು.
ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 124ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.